Hello aspirants, welcome to Statecraft IAS Academy. ಈ ವಿಡಿಯೋ ಸ್ಪೆಸಿಫಿಕಲಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಅಸ್ಪಿರೆಂಟ್ಸ್ಗೆ ಅಂತಾನೆ ಇದೆ. ನಾವು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿಯಿಂದ ಲ್ಯಾಂಡ್ ಸರ್ವೇಯರ್ ಪೇಪರ್ 2 ಏನು ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ ಅದರದ್ದು ಕಂಪ್ಲೀಟ್ ಕೋರ್ಸ್ ಈಗಾಗಲೇ ನಿಮಗೆ ಅವೈಲೇಬಲ್ ಇದೆ. ಸೊ ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ವೀರ್ ಸರ್. ಸೊ ಮ್ಯಾಥ್ಸನ್ನು ಸಿಲೆಬಸ್ಸಲ್ಲಿ ಏನೇನು ಇದೆಯಲ್ಲ, ಸೊ 40% ವೇಟೇಜ್ ಇದೆ ಮ್ಯಾಥ್ಸಲ್ಲಿ. ಸೊ ಸಿಲೆಬಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಸಬ್ ಟಾಪಿಕ್ಸ್ನ ಕೂಡ ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ನಾವು ನಮ್ಮ ಕೋರ್ಸಲ್ಲಿ ನಾವು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೀವಿ. ಸೊ ಇನ್ನೂ ಯಾರ್ಯಾರು ಕೋರ್ಸ್ ಪರ್ಚೇಸ್ ಮಾಡಿಲ್ಲ ಅವರು ಪರ್ಚೇಸ್ ಮಾಡ್ಕೋಬೋದು. ಸೊ ಇವತ್ತಿಂದ ಏನು ಥಿಯರಿ ಸಿಲೆಬಸ್ ಕಂಪ್ಲೀಟ್ ಆಗಿರೋದ್ರಿಂದ ನಾವು MCQ ಸಿರೀಸ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಓಕೆ, ಚಾಪ್ಟರ್ ವೈಸ್ MCQ ಸಿರೀಸ್. ಸೊ ಇನ್ನು ನೆಕ್ಸ್ಟ್ ಚಾಪ್ಟರ್ಸ್ದು MCQ ಸಿರೀಸ್ ಅಲಾಂಗ್ ವಿತ್ ಆಲ್ ದ ಕ್ಲಾಸಸ್ ಥಿಯರಿ ಕ್ಲಾಸಸ್ ಬೇಕಿದ್ದರೆ ನೀವು ಈಗಾಗಲೇ ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಇದೇ ಕೋರ್ಸ್ ಜೊತೆಗೆ ನಿಮಗೆ ಟೆಸ್ಟ್ ಸಿರೀಸ್ ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಇದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಟೆಸ್ಟ್ ಸಿರೀಸ್. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಪ್ರಿಪರೇಷನ್ನ ಸಕ್ಸಸ್ಫುಲ್ಲಾಗಿ ಮಾಡ್ಕೋಬೋದು. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ MCQ ಸಿರೀಸ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ನಾವು ಕ್ಲಾಸ್ನ ಮಾಡೋಣ. ಓಕೆ, ಇವತ್ತಿನ ಟಾಪಿಕ್ ಏನು? ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಸೊ ಈ MCQ ಇಂದ ನಿಮಗೆ ಸೋ ಮೆನಿ ಕಾನ್ಸೆಪ್ಟ್ಸ್ ವಿಲ್ ಬಿ ಕ್ಲಿಯರ್ಡ್. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ಗಳು ಇಲ್ಲಿ ಕ್ಲಿಯರ್ ಆಗುತ್ತೆ ನಿಮಗೆ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ದ ಮೀನ್ ಆಫ್ 6 ಅಬ್ಸರ್ವೇಷನ್ಸ್ ಈಸ್ 24. ಓಕೆ, ಸೊ 6 ಅಬ್ಸರ್ವೇಷನ್ ಮೀನ್ ಎಷ್ಟಿದೆ? 24 ಇದೆ. 5 ಆಫ್ ದ ಅಬ್ಸರ್ವೇಷನ್ನ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ದ 6th ಅಬ್ಸರ್ವೇಷನ್ ಆ್ಯಂಡ್ ದ ಮೀಡಿಯನ್ ಆಫ್ ಕಂಪ್ಲೀಟ್ ಡಾಟಾ ಏನಂತ ಕೇಳ್ತಿದ್ದಾರೆ. ಓಕೆ, ಸೊ ಅಬ್ಸರ್ವೇಷನ್ ಎಷ್ಟಿದೆ? 6 ಇದೆ. ಸೊ ನಂಬರ್ ಆಫ್ ಅಬ್ಸರ್ವೇಷನ್ ಇಂಟು ಮೀನ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಟೋಟಲ್ ಆಫ್ ದ 6 ಅಬ್ಸರ್ವೇಷನ್ ಸಿಗುತ್ತೆ. ಓಕೆ, ಯು ವಿಲ್ ಗೆಟ್ ಟೋಟಲ್ ಅಂದರೆ ಸಮ್ ಸಿಗುತ್ತೆ. ಹೇಗಂದರೆ ಇಲ್ಲಿ ನೋಡಿ, ಮೀನ್ ಅಂದರೆ ಏನು? ಮೀನ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಸೊ ಇಫ್ ಯು ಮಲ್ಟಿಪ್ಲೈ ದೀಸ್ ಟು ನಂಬರ್ ಆ್ಯಂಡ್ ಮೀನ್ ನಿಮಗೆ ಸಮ್ ಸಿಗುತ್ತೆ. ಯು ವಿಲ್ ಗೆಟ್ ಸಮ್, ದಟ್ ಈಸ್ ಟೋಟಲ್. ಸೊ 6 ಅಬ್ಸರ್ವೇಷನ್ದು ಟೋಟಲ್ ಎಷ್ಟಾಗತ್ತೆ ನೋಡ್ರಿ? 6 4s 24. ಸೊ ದಿಸ್ ಈಸ್ 144 ಆಗುತ್ತೆ. ಓಕೆ, ಆ್ಯಂಡ್ ಗಿವನ್ 5 ಅಬ್ಸರ್ವೇಷನ್ದು ಟೋಟಲ್ ಎಷ್ಟಾಗುತ್ತೆ? ಎಲ್ಲ ಆ್ಯಡ್ ಮಾಡಿ ಇದನ್ನ 15 ಪ್ಲಸ್ 18 ಪ್ಲಸ್ 21 27 ಆ್ಯಂಡ್ 30. ಓಕೆ, ಎಸ್, ಇದೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 33. ಓಕೆ, 54 ಆ್ಯಂಡ್ 54 81. ಓಕೆ, 111. ಎಷ್ಟಾಯ್ತಿದು? 111. ಸೊ ಇಫ್ ಯು ಸಬ್ಟ್ರ್ಯಾಕ್ಟ್ ಟೋಟಲ್ ಆಫ್ 6 ಇಂದ ಇಲ್ಲಿ ನೋಡಿ, ಇದು ಟೋಟಲ್ 6, ಅದರಲ್ಲಿ 5 ನಂಬರ್ಸ್ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ವಿ ವಿಲ್ ಗೆಟ್ ಆಟೋಮೆಟಿಕಲಿ 6th ಅಬ್ಸರ್ವೇಷನ್ ಏನಂತ ಗೊತ್ತಾಗುತ್ತೆ. ಸೊ 144 ಮೈನಸ್ 111 ಅದೆಷ್ಟು? 33. ಓಕೆ, ಸೊ ಟೋಟಲ್ 6 ಅಬ್ಸರ್ವೇಷನ್ ಇದೆ, ಅದರಿಂದ 5 ಅಬ್ಸರ್ವೇಷನ್ ಮೈನಸ್ ಮಾಡಿದ್ರೆ ನಮಗೆ 6th ಅಬ್ಸರ್ವೇಷನ್ ಸಿಗುತ್ತೆ. ಸೊ 6th ಅಬ್ಸರ್ವೇಷನ್ ಈಸ್ 33. ಓಕೆ, 6th ಅಬ್ಸರ್ವೇಷನ್ ಈಸ್ 33. ಸೊ ಇದರಿಂದ ನಾವು ಆಪ್ಷನ್ ಡಿ ಅಂತ ಈಸಿಲಿ ಟಿಕ್ ಮಾಡ್ಬೋದು. 6th ಅಬ್ಸರ್ವೇಷನ್ ಈಸ್ 33. ಓಕೆ, ಸೊ ಮತ್ತೊಂದು ಏನು ಕೇಳ್ತಿದ್ದಾರೆ? ಮೀಡಿಯನ್ ಯಾವುದು ಅಂತ ಕೇಳ್ತಿದ್ದಾರೆ. ಮೀಡಿಯನ್. ಓಕೆ, ಸೊ ಮೀಡಿಯನ್ ಬೇಕಂದ್ರೆ ಏನು ಮಾಡಬೇಕು? ವಾಟ್ ಈಸ್ ದ ಮೀಡಿಯನ್? ಸೊ ನೀಟಾಗಿ ಅರೇಂಜ್ ಮಾಡಿ, ಅಸೆಂಡಿಂಗ್ ಆರ್ಡರ್ ಒಳಗೆ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಅರೇಂಜ್ ಮಾಡಬೇಕು. 15 18 21 27 30 ಆ್ಯಂಡ್ 33. ಓಕೆ, ಟೋಟಲ್ 6 ಅಬ್ಸರ್ವೇಷನ್ ಇದಾವೆ. ಈ ಥರ ಈವನ್ ನಂಬರ್ ಆಫ್ ಅಬ್ಸರ್ವೇಷನ್ ಇದ್ದರೆ ಮೀಡಿಯನ್ ಹೆಂಗೆ ಫೈಂಡ್ ಔಟ್ ಮಾಡೋದು? ಸೊ ಮಿಡಲ್ 2 ವ್ಯಾಲ್ಯೂ ಬರ್ತವೆ. ಆಡ್ ನಂಬರ್ ಇದ್ದರೆ ಮಿಡಲ್ 1 ವ್ಯಾಲ್ಯೂ ಸಿಗ್ತಿತ್ತು ನಿಮಗೆ. ಸೊ ಈಸಿಲಿ ಮೀಡಿಯನ್ ಗೊತ್ತಾಗ್ತಿತ್ತು. ಸೊ ಇಲ್ಲಿ 2 ನಂಬರ್ಸ್ ಇದಾವೆ. ಅವಾಗ ಏನು ಮಾಡಬೇಕು? ಆ್ಯಡ್ ದೀಸ್ 2 ನಂಬರ್ಸ್ ಡಿವೈಡೆಡ್ ಬೈ 2. ಸೊ ದಟ್ ಈಸ್ 48 ಡಿವೈಡೆಡ್ ಬೈ 2 24. ಮೀಡಿಯನ್ ಈಸ್ ವಾಟ್? ಮೀಡಿಯನ್ ಈಸ್ 24. ಓಕೆ, ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಇಲ್ಲಿ ನೋಡ್ರಿ, 6th ಅಬ್ಸರ್ವೇಷನ್ 33 ಬಂತು, ಮೀಡಿಯನ್ 24 ಬಂತು. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್ ಫಾರ್ ದ ಫಸ್ಟ್ ಕ್ವಶನ್. ಎಸ್,
ನೆಕ್ಸ್ಟ್ ಕ್ವಶನ್ ನೋಡೋಣ. A data set has a mean of 18. Okay, mean ಎಷ್ಟಿದೆ 18 ಇದೆ, median ಎಷ್ಟಿದೆ 16 and range is 12. If 5 is added to every observation, which of the following is correct? ಓಕೆ, ಸೊ ಇದು ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವಶನ್. ನಿಮಗೆ ಎಡಿಷನ್ ಮಾಡಿದಾಗ, ಸಬ್ಟ್ರಾಕ್ಟ್ ಮಾಡಿದಾಗ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೀನ್ ಮೀಡಿಯನ್ ಯಾವ ಥರ ಚೇಂಜ್ ಆಗುತ್ತೆ ಅಂಥೇಳಿ ನಿಮಗೆ ಗೊತ್ತಾಗಬೇಕು. ಓಕೆ, ಸಿ ಹಿಯರ್. ಸೊ ಒರಿಜಿನಲ್ ಮೀನ್ ಎಷ್ಟಿತ್ತು 18 ಇತ್ತು. ಸೊ ಇಫ್ ಯು ಆ್ಯಡ್ ಸಮಥಿಂಗ್, ಮೀನ್ ಕೂಡ ಏನಾಗುತ್ತೆ ಅಷ್ಟೇ ಇದರಿಂದ ಜಾಸ್ತಿ ಆಗುತ್ತೆ. ಸೊ ನ್ಯೂ ಮೀನ್ ವಿಲ್ ಬಿ 23. ಓಕೆ, ನೆಕ್ಸ್ಟ್ ಮೀಡಿಯನ್. ಓಕೆ, ಮೀಡಿಯನ್ ಆಲ್ಸೋ ಇನ್ಕ್ರೀಸಸ್ ಬೈ ಆ್ಯಡಿಂಗ್. ಓಕೆ, ಸೊ 16 ಇತ್ತು ಮೀಡಿಯನ್, ಪ್ಲಸ್ 5 ಮಾಡಿದ್ರೆ ನ್ಯೂ ಮೀಡಿಯನ್ ವಿಲ್ ಬಿ 21. ಬಟ್ ರೇಂಜ್ ಇದೆಯಲ್ಲ, ರೇಂಜ್ ವಿಲ್ ನಾಟ್ ಗೆಟ್ ಅಫೆಕ್ಟೆಡ್. ಓಕೆ, ಯಾವುದೇ ನಂಬರ್ನ ನೀವು ಎಲ್ಲ ಅಬ್ಸರ್ವೇಷನ್ಗೆ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ರೇಂಜ್ ಚೇಂಜ್ ಆಗೋದಿಲ್ಲ. ಮೀನ್ ಮೀಡಿಯನ್ ಚೇಂಜ್ ಆಗುತ್ತೆ, ಪ್ಲಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ಮೈನಸ್ ಮಾಡಿದ್ರೆ ಮೈನಸ್ ಆಗುತ್ತೆ, ಬಟ್ ರೇಂಜ್ ವಿಲ್ ನಾಟ್ ಬಿ ಚೇಂಜ್ಡ್. ಸೊ ಇಟ್ ಈಸ್ 12 ಆಗಿ, ರೇಂಜ್ ಏನು 12 ಆಗೇ ಇರುತ್ತೆ. ಸೊ ನಿಮ್ಮ ಆನ್ಸರ್ ಏನಾಗುತ್ತೆ ಇಲ್ಲಿ? ಆಪ್ಷನ್ ಬಿ ಈಸ್ ಕರೆಕ್ಟ್. ಮೀನ್ ಈಸ್ 23, ಮೀಡಿಯನ್ ಈಸ್ 21 ಆ್ಯಂಡ್ ರೇಂಜ್ ಈಸ್ 12. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋ ಕಾನ್ಸೆಪ್ಟ್ ಏನು? ಸೊ ಎಲ್ಲ ನಂಬರ್ಗೂ ನೀವು ಯಾವುದೇ ಫಿಕ್ಸ್ಡ್ ನಂಬರ್ನ ಆ್ಯಡ್ ಮಾಡಿದ್ರೆ ಮೀನ್ ಕೂಡ ಅಷ್ಟೇ ನಂಬರಿಂದ ಇನ್ಕ್ರೀಸ್ ಆಗುತ್ತೆ, ಮೀಡಿಯನ್ ಕೂಡ ಅಷ್ಟೇ ನಂಬರಿಂದ ಇನ್ಕ್ರೀಸ್ ಆಗುತ್ತೆ, ಬಟ್ ರೇಂಜ್ ಡಸಂಟ್ ಚೇಂಜ್, ರೇಂಜ್ ಚೇಂಜ್ ಆಗೋದಿಲ್ಲ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. The values 2, 4, 6, 8 occur with frequencies 3, 5, 4, 2 respectively. The mean of the distribution is. Okay, ಅಂದರೆ ಏನು ಹೇಳ್ತಿದ್ದಾರೆ? 2, 4, 6, 8 ನಂಬರ್ಸ್ ಇದಾವೆ. ಓಕೆ, ಸೊ ಇದರ ಫ್ರೀಕ್ವೆನ್ಸೀಸ್ ಎಷ್ಟು? ಫ್ರೀಕ್ವೆನ್ಸೀಸ್ 3, 5, 4, 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದು XI ಅಂತ ಅರ್ಥ, ಇದು FI ಫ್ರೀಕ್ವೆನ್ಸೀಸ್ ಅಂತ ಅರ್ಥ. ಓಕೆ, ಸೊ 2 ಅಕರ್ಸ್ 3 ಟೈಮ್ಸ್, 4 ಅಕರ್ಸ್ 5 ಟೈಮ್ಸ್, ಅಂದರೆ ನಂಬರ್ 6 4 ಸಲ ಬಂದಿದೆ, ನಂಬರ್ 8 2 ಟೈಮ್ಸ್ 2 ಸಲ ಬಂದಿದೆ ಅಂತ ಅಂದ್ಕೊಳ್ಳಿ. ಹಾಗಾದ್ರೆ ಇದರದ್ದು ಸಮ್ ಎಷ್ಟಾಗುತ್ತೆ? 6, ಇದರದ್ದು 20, ಇದರದ್ದು 24, 8 2s 16. ಓಕೆ, ದಟ್ ನಂಬರ್ ಇಂಟು ಹೌ ಮೆನಿ ಟೈಮ್ಸ್ ಇಟ್ಸ್ ರಿಪೀಟಿಂಗ್, ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಂಬರ್ 2 ಟೋಟಲ್ ಎಷ್ಟಾಯಿತು? 6 ಆಯಿತು. ನಂಬರ್ 4 ಟೋಟಲ್ ಎಷ್ಟಾಯಿತು? 20 ಆಯಿತು. ನಂಬರ್ 6 ಟೋಟಲ್ 24, ನಂಬರ್ 8 ಟೋಟಲ್ 16 ಆಗುತ್ತೆ. ಓಕೆ, ಸೊ ಟೋಟಲ್ ಹೌ ಮೆನಿ ನಂಬರ್ಸ್ ಆರ್ ದೇರ್? ಫ್ರೀಕ್ವೆನ್ಸೀಸ್ನ ಆ್ಯಡ್ ಮಾಡಬೇಕು. ದಟ್ ಮೆನಿ ನಂಬರ್ಸ್ ಆರ್ ದೇರ್. ಓಕೆ, 8, 10, 14. ಓಕೆ, 14. ಸೊ ಟೋಟಲ್ ಎಷ್ಟು ನಂಬರ್ ಇದೆ? 14 ನಂಬರ್ಸ್ ಇದೆ. ಸೊ 8, 12, 14. ಎಸ್, ಇದನ್ನ ಆ್ಯಡ್ ಮಾಡಿ ಈಗ 30, 50, 66. ಓಕೆ, ಇದೆಷ್ಟು ಬರುತ್ತೆ ಇಲ್ಲಿ ಆ್ಯಡ್ ಮಾಡಿದ್ರೆ? 26, 50, ಓಕೆ, 66 ಆಗುತ್ತೆ. ಸೊ ಏನು ಕೇಳ್ತಿದ್ದಾರೆ? ಮೀನ್ ಕೇಳ್ತಿದ್ದಾರೆ. ಸೊ ಮೀನ್ ಈಸ್ ನಥಿಂಗ್ ಬಟ್ ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಎಷ್ಟಿದೆ? ಟೋಟಲ್ 66 ಬಂತು. ಸೊ ಟೋಟಲ್ ಹೌ ಮೆನಿ ನಂಬರ್ಸ್ ಆರ್ ದೇರ್? 40 ನಂಬರ್ಸ್ ಆರ್ ದೇರ್. 66 ಬೈ 14. ಸೊ 2 ಇಂದ ಡಿವೈಡ್ ಮಾಡಿದ್ರೆ 2 33s 2 7s 33 ಬೈ 7. ಓಕೆ, ನಮ್ಗೆ ಆನ್ಸರ್ ನೋಡ್ರಿ ಇಲ್ಲಿ ಎಲ್ಲ ಡೆಸಿಮಲಲ್ಲಿದೆ. ಸೊ ಡೆಸಿಮಲಲ್ಲಿ ಕನ್ವರ್ಟ್ ಮಾಡೋಣ. 7 4s 28. ಓಕೆ, 28 ಅಂದರೆ ಎಷ್ಟು ಉಳಿತಲ್ಲಿ? 5 ಉಳಿಯುತ್ತೆ. ಪಾಯಿಂಟ್ ಕೊಟ್ಟರೆ 5 ಬಿಕಮ್ಸ್ 50. ಓಕೆ, 7 7s 49, 1 ಉಳಿತು, 7 1s 7. ಸೊ 4.71. ಆಪ್ಷನ್ ಸಿ ಈಸ್ ಯುವರ್ ಆನ್ಸರ್, 4.71. ಸೊ ಫ್ರ್ಯಾಕ್ಷನ್ ಟು ಡೆಸಿಮಲ್ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು ಎಲ್ಲರಿಗೂ ನಿಮಗೆ. Okay, shall we move on to the next question? Yes, see here. ಇದು ಕೂಡ ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವಶನ್ ಇದೆ. ಓಕೆ, ಫಾರ್ ಅ ಪರ್ಟಿಕ್ಯುಲರ್ ಡೇಟಾ ಸೆಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆ್ಯಡಿಂಗ್ 8 ಟು ಎವ್ರಿ ಅಬ್ಸರ್ವೇಷನ್ ಇನ್ಕ್ರೀಸಸ್ ಮೀನ್ ಬೈ 8. ಎಸ್, ದಿಸ್ ಈಸ್ ಟ್ರೂ. ಆಲ್ರೆಡಿ ನಾವು ಪ್ರೀವಿಯಸ್ ಕ್ವಶನಲ್ಲಿ ನೋಡಿದ್ವಿ ಇದನ್ನ. ಓಕೆ, ಯಾವುದೇ ನಂಬರ್ನ ನೀವು ಆ್ಯಡ್ ಮಾಡಿದ್ರೆ ಮೀನ್ ಕೂಡ ಅಷ್ಟೇ ನಂಬರಿಂದ ಇನ್ಕ್ರೀಸ್ ಆಗುತ್ತೆ.
adding 8 to every observation increases the median by 8. This is also true. Median ಕೂಡ increase ಆಗುತ್ತೆ. Adding 8 to every observation changes the range by 8. This is wrong. Range doesn't change. Range change ಆಗಲ್ಲ. Range ಅಂದ್ರೆ ಏನು? So range is nothing but largest value minus smallest value. L ಅಂದ್ರೆ largest value minus smallest value. Okay, so largest ಗೆ ಮತ್ತು smallest ಗೆ ಕೂಡ 8 ಆ್ಯಡ್ ಆಗುತ್ತೆ. ಸೊ ವೆನ್ ಯು ಸಬ್ಟ್ರಾಕ್ಟ್ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಪ್ರಿವಿಯಸ್ಲಿ ಏನು ರೇಂಜ್ ಇತ್ತಲ್ಲ ಅಷ್ಟೇ ರೇಂಜ್ ಇರುತ್ತೆ. ಸೊ ರೇಂಜ್ ಡಸಂಟ್ ಚೇಂಜ್. ಸೊ ಓನ್ಲಿ 1 and 2 ಆರ್ ಕರೆಕ್ಟ್. ಆಪ್ಷನ್ ಎ, ಓನ್ಲಿ 1 and 2 ಆರ್ ಕರೆಕ್ಟ್. ಸೊ ಕ್ವಶನ್ಸ್ ಜೊತೆ ನೀವು ಕಾನ್ಸೆಪ್ಟ್ನ ಕೂಡ ಕ್ಲಿಯರ್ ಮಾಡ್ಕೊತ ಹೋಗ್ರಿ. ಸೊ ಈ ಚಾಪ್ಟರ್ ಬಗ್ಗೆ ನಿಮಗೆ ಡೀಟೇಲ್ ಕ್ಲಾಸ್ ಬೇಕಂದರೆ, ಸೊ ಸ್ಟ್ಯಾಟಿಸ್ಟಿಕ್ಸ್ ಆಯಿತು, ಅದರ್ ದೆನ್ ದಿಸ್ ಬೇರೆ ಎಲ್ಲ ಚಾಪ್ಟರ್ಸ್ ಬಗ್ಗೆನೂ ನಾವು ಡೀಟೇಲ್ ಆಗಿ ಕ್ಲಾಸ್ ಮಾಡಿ ನಮ್ಮ ಕೋರ್ಸಲ್ಲಿ ಈಗ ಅಪ್ಲೋಡ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಪರ್ಚೇಸ್ ದ ಕೋರ್ಸ್ ಆ್ಯಂಡ್ ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್ಸ್. ಫಾರ್ ದ ಡೇಟಾ 2, 4, 4, 5, 7 and 8 ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಓಕೆ, ಯಾವ್ದು ಕರೆಕ್ಟ್ ಅಂತ ಕೇಳ್ತಿದ್ದಾರೆ. ಎಸ್, ಸೊ ಮೀನ್, ಮೀಡಿಯನ್ ಮತ್ತು ಮೋಡ್ ಬಗ್ಗೆ ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ದ ಮೀನ್? ಮೀನ್ ಬೇಕಂದರೆ ಸಮ್ ಆಫ್ ಅಬ್ಸರ್ವೇಷನ್ಸ್, ಓಕೆ, ಎಲ್ಲಾನು ಪ್ಲಸ್ ಮಾಡಬೇಕು, ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಸೊ 1, 2, 3, 4, 5, 6 ನಂಬರ್ಸ್ ಇದೆ. ಓಕೆ, ಎಸ್. ಸೊ 10, 15, 22, 30. 30 by 6 that is 5. ಇದು 5 ಅನ್ನೋದೇನು? ಮೀನ್. 5 is what? ಮೀನ್. ಓಕೆ, ನೆಕ್ಸ್ಟ್ ಮೀಡಿಯನ್ ಏನಾಗುತ್ತೆ? ಸೊ ಎಷ್ಟು ನಂಬರ್ಸ್ ಇದಾವೆ? 1, 2, 3, 4, 5, 6 ನಂಬರ್ಸ್ ಇದಾವೆ. ಮೀಡಿಯನ್ ಅಂದರೆ ಮೀಡಿಯನ್ ಈಸ್ ಮಿಡಲ್ ವ್ಯಾಲ್ಯೂ. ಓಕೆ, ಸೊ ಸಿಂಗಲ್ ಮಿಡಲ್ ನಂಬರ್ ಇಲ್ಲ, 4 and 5 ಇದೆ. ಇದರ ಮಿಡಲ್ ವ್ಯಾಲ್ಯೂ ಎಷ್ಟು? 4.5. 4 and 5 ಮಿಡಲ್ ವ್ಯಾಲ್ಯೂ 4 + 5 ಡಿವೈಡೆಡ್ ಬೈ 2 ದಟ್ ಈಸ್ 4.5. ಓಕೆ, ಸೊ ಮೋಡ್ ಅಂದರೆ ಏನು? ಮೋಡ್ ಅಂದರೆ ಮೋಸ್ಟ್ ರಿಪೀಟೆಡ್ ನಂಬರ್. ಸೊ ಗಿವನ್ ಡಾಟಾನಲ್ಲಿ ಯಾವುದು ಜಾಸ್ತಿ ಸಲ ರಿಪೀಟ್ ಆಗಿದೆಯಲ್ಲ ಅದಕ್ಕೆ ನಾವು ಮೋಡ್ ಅಂತ ಕರಿತೀವಿ. ಸೊ ಮೋಡ್ ಈಸ್ ವಾಟ್? 4. ಮೋಡ್ ಈಸ್ 4. ಸೊ ಹೈಯೆಸ್ಟ್ ಯಾವುದು? ಮೀನ್, ನೆಕ್ಸ್ಟ್ ಮೀಡಿಯನ್, ಆಮೇಲೆ ಮೋಡ್. ಸೊ ಮೀನ್ ಈಸ್ ಗ್ರೇಟರ್ ದೆನ್ ಮೀಡಿಯನ್, ಗ್ರೇಟರ್ ದೆನ್ ಮೋಡ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಇಲ್ಲಿ ನೋಡ್ರಿ, ಮೀನ್ ದೊಡ್ಡದಿದೆ. ಮೀನ್ ಈಸ್ ಗ್ರೇಟರ್ ದೆನ್ ಮೀಡಿಯನ್ ವಿಚ್ ಈಸ್ ಗ್ರೇಟರ್ ದೆನ್ ಮೋಡ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ಸೊ ಮೀನ್, ಮೀಡಿಯನ್, ಮೋಡ್ ಅಂದರೆ ಏನಂತ ಅರ್ಥ ಆಯ್ತಲ್ಲ ಇಲ್ಲಿ? ಎಸ್. ನೆಕ್ಸ್ಟ್ ಕ್ವಶನ್. A student scores 60, 70 and 80 marks in 3 tests carrying weights. ಓಕೆ, ಸೊ ಇದಕ್ಕೆ ನಾವು ಏನಂತೀವಿ? ವೇಟೆಡ್ ಎವರೇಜ್ ಅಂತ ಕರಿತೀವಿ. ಎಸ್, ವೇಟೆಡ್ ಎವರೇಜ್. ಸೊ ವೇಟೆಡ್ ಎವರೇಜ್ ಅಂದರೆ ಈಗ 60 ಮಾರ್ಕ್ಸ್ ತೊಗೊಂಡಿದ್ದಾರಲ್ಲ ಅದ್ರ ವೇಟ್ ಎಷ್ಟಿದೆ? 2 ಇದೆ. ಓಕೆ, ಸೊ ಇಂಟು 2 ಮಾಡಬೇಕು ಅದಕ್ಕೆ. ಸೊ 60 × 2. ಎಸ್, ಯಾಕಂದರೆ ಅದ್ರ ವ್ಯಾಲ್ಯೂ ಇಂಟು 2 ಡಬಲ್ ಆಗುತ್ತೆ ವೇಟ್ ಪ್ರಕಾರ. ಸೊ ನೆಕ್ಸ್ಟ್ 70 × 3 ಪ್ಲಸ್ 80 × 5. ಸೊ ಅಕಾರ್ಡಿಂಗ್ ಟು ವೇಟ್ ನಾನು ಸಮ್ಮನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಓಕೆ, ಟೋಟಲ್ ಎಷ್ಟಾಗುತ್ತೆ ಅಂತ ನೋಡ್ತಿದ್ದೀನಿ. ನೆಕ್ಸ್ಟ್ ಟೋಟಲ್ ಹೌ ಮಚ್ ಇಟ್ ಈಸ್? 10. ಸೊ ವೇಟ್ಸನ್ನು ಆ್ಯಡ್ ಮಾಡಿ ಅದರಿಂದ ಡಿವೈಡ್ ಮಾಡಬೇಕು. ದಟ್ ಈಸ್ 10. ಸೊ 60 × 2 ದಿಸ್ ಈಸ್ 120 ಪ್ಲಸ್ 210 ಪ್ಲಸ್ 8 5 40. 400 ಡಿವೈಡೆಡ್ ಬೈ 10. ಡಿವೈಡೆಡ್ ಬೈ 10 ಆ್ಯಡ್ ಮಾಡಿರಿ ಎಲ್ಲ. 6 10 7 30 divided by 10. 0 0 gets cancelled. It is 73. So option C is right. Option C is right. Okay. Is it visible? Okay, clear ಆಗಿ ಕಾಣಿಸ್ತಿದೆ. ಸೊ ಬೇರೆ ಕಲರ್ ಯೂಸ್ ಮಾಡ್ತೀನಿ ನಾನು. So option C is correct. ನೆಕ್ಸ್ಟ್ ನೋಡಿ, ಇದು ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವಶನ್ ಇದೆ. ಎವ್ರಿ ಅಬ್ಸರ್ವೇಷನ್ ಇನ್ ಅ ಡೇಟಾ ಸೆಟ್ ಈಸ್ ಮಲ್ಟಿಪ್ಲೈಡ್ ಬೈ 3. ಓಕೆ, ಡೇಟಾನ ಏನು ಮಾಡ್ತಿದ್ದಾರೆ? ಮಲ್ಟಿಪ್ಲೈ ಬೈ 3 ಮಾಡ್ತಿದ್ದಾರೆ. ಸೊ ದ ಮೀನ್ ಬಿಕಮ್ಸ್ 3 times ಇಟ್ಸ್ ಒರಿಜಿನಲ್ ವ್ಯಾಲ್ಯೂ. ಎಸ್, ದಿಸ್ ಈಸ್ ಟ್ರೂ. ಓಕೆ, ಮೀನ್ ಇದ್ದದ್ದು ಏನಾಗುತ್ತೆ? 3 times ಇನ್ಕ್ರೀಸ್ ಆಗುತ್ತೆ.
ಪ್ಲಸ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ, ಮೈನಸ್ ಮಾಡಿದ್ರೆ ಅಷ್ಟೇ ಇದರಿಂದ ರಿಡ್ಯೂಸ್ ಆಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಫ್ಯಾಕ್ಟರಿಂದ increase ಆಗುತ್ತೆ mean. Okay, this is true. The median becomes 3 times its original value. Yes, this is also true. Okay, the variance becomes 3 times its original value. No, it is wrong. Okay, ಯಾಕಂದರೆ ವೇರಿಯನ್ಸ್ ಯಾವಾಗಲೂ ಓಕೆ 3 ಇಂದ ಮಲ್ಟಿಪ್ಲೈ ಮಾಡಿದಾರಲ್ಲ, ಇಟ್ ಇನ್ಕ್ರೀಸಸ್ ಬೈ 3 ಸ್ಕ್ವೇರ್, ಅಂದರೆ 9 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ ವೇರಿಯನ್ಸ್. ಓಕೆ, ಈ ಪಾಯಿಂಟ್ ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಳಿ. ಓಕೆ, variance increases by 3 square, that is 9 times. Next, the standard deviation becomes 3 times its original value. Yes, it is true. Okay, standard deviation ಕೂಡ 3 times ಇಂದ increase ಆಗುತ್ತೆ. ಇನ್ನೊಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಗ್ಗೆ ಸಮ್ ಅದರ್ ಪಾಯಿಂಟ್ಸ್ ಅಂತಂದರೆ, ನೀವು ವ್ಯಾಲ್ಯೂನ ಪ್ಲಸ್ ಆ್ಯಂಡ್ ಮೈನಸ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಚೇಂಜ್ ಆಗಲ್ಲ. ಓಕೆ, ಬಟ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತೀರಿ ಅಷ್ಟು ಫ್ಯಾಕ್ಟ್ರಲ್ಲಿ ಇದು ಚೇಂಜ್ ಆಗುತ್ತೆ. ಸೊ 1, 2 and 4 ಆರ್ ಕರೆಕ್ಟ್. ಸೊ ಆಪ್ಷನ್ ಬಿ ಈಸ್ ರೈಟ್. ಓನ್ಲಿ 1, 2 and 4 ಆರ್ ಕರೆಕ್ಟ್. ಎಸ್, ಸೊ ಈ ಪಾಯಿಂಟ್ ತಿಳ್ಕೊಳ್ಳಿ. ಇದು 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ವೇರಿಯನ್ಸ್ 3 ಸ್ಕ್ವೇರ್ ಟೈಮ್ ಇನ್ಕ್ರೀಸ್ ಆಗುತ್ತೆ, ದಟ್ ಈಸ್ 9 ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, ನಾಟ್ ಬೈ 3 ಟೈಮ್ಸ್. Okay, see the next question. Consider the data 3, 5, 5, 7 and 10. Which of the following statements are correct? Okay, mode ಬಗ್ಗೆ ಕೇಳ್ತಿದ್ದಾರೆ. ಮೋಡ್ ಅಂದರೆ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ. ಓಕೆ, ಸೊ ಜಾಸ್ತಿ ಟೈಮ್ ಯಾವ್ದು ಬಂದಿದೆ? 5 ಬಂದಿದೆ. ಸೊ ದಿಸ್ ಈಸ್ ರೈಟ್. ದ ಮೀಡಿಯನ್ ಈಸ್ 5. ವಾಟ್ ಈಸ್ ದ ಮೀಡಿಯನ್? ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ. ಸೊ ಟೋಟಲ್ 5 ಡೇಟಾ ಇದೆ, ಅದರಲ್ಲಿ ಮಿಡಲ್ ವ್ಯಾಲ್ಯೂ ಈಸ್ 5. ಓಕೆ, ದಿಸ್ ಈಸ್ ಆಲ್ಸೋ ಟ್ರೂ. ಎಸ್, ದ ಮೀನ್ ಈಸ್ 6 ಅಂತ ಹೇಳ್ತಿದ್ದಾರೆ. ಸೊ ಮೀನ್ ಅಂದರೆ ಏನು? ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಓಕೆ, ಸೊ ಅಬ್ಸರ್ವೇಷನ್ ಏನೇನಿದೆ? 3 + 5 + 5 + 7 + 10. ಓಕೆ, ಡಿವೈಡೆಡ್ ಬೈ ಎಷ್ಟು ವ್ಯಾಲ್ಯೂ ಇದೆ? 5 ವ್ಯಾಲ್ಯೂಸ್ ಇದೆ. ಎಸ್, ಆ್ಯಡ್ ಮಾಡಿ ಎಲ್ಲ. ಇದು 10, 10, 20, 30 ಡಿವೈಡೆಡ್ ಬೈ 5, ದಟ್ ಈಸ್ 6. ಸೊ ಮೀನ್ ಈಸ್ 6. ದಿಸ್ ಈಸ್ ಟ್ರೂ. ನೆಕ್ಸ್ಟ್, ರೇಂಜ್ ಈಸ್ 7 ಅಂತ ಹೇಳ್ತಿದ್ದಾರೆ. ರೇಂಜ್ ಅಂದರೆ ಏನು? ರೇಂಜ್ ಈಸ್ ನಥಿಂಗ್ ಬಟ್ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್. ಸೊ ಇದರಲ್ಲಿ ಲಾರ್ಜೆಸ್ಟ್ ವ್ಯಾಲ್ಯೂ ಎಷ್ಟಿದೆ? 10. 10 - 3, ದಟ್ ಈಸ್ 7. ಸೊ ದ ರೇಂಜ್ ಇಸ್ 7. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 1, 2, 3 and 4. ಆಪ್ಷನ್ ಡಿ. ಸೊ 8th ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಡಿ. ಓಕೆ, ಸೊ ಈ ಥರ ಕ್ವಶನ್ಸಿಂದ ನಿಮಗೆ ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗುತ್ತೆ. ದ ಲಾರ್ಜೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ಅಬ್ಸರ್ವೇಷನ್ಸ್ ಇನ್ ಅ ಡೇಟಾ ಆರ್ 45 and 15 ರೆಸ್ಪೆಕ್ಟಿವ್ಲಿ. ದ ಕೋಎಫಿಷಿಯಂಟ್ ಆಫ್ ರೇಂಜ್ ಈಸ್. ಓಕೆ, ಸೊ ರೇಂಜ್ ಅಂದರೆ ಏನು? ರೇಂಜ್ ಈಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಇದಕ್ಕೆ ರೇಂಜ್ ಅಂತ ಕರಿತೀವಿ. ಕೋಎಫಿಷಿಯಂಟ್ ಆಫ್ ರೇಂಜ್ ಏನು? ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕೋಎಫಿಷಿಯಂಟ್ ಆಫ್ ರೇಂಜ್? That is largest minus smallest divided by largest plus smallest. Okay, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಸೊ ಗಿವನ್ ಡಾಟಾಗೆ 45 - 15 ಡಿವೈಡೆಡ್ ಬೈ 45 + 15, ದಟ್ ಈಸ್ 30 ಡಿವೈಡೆಡ್ ಬೈ 60. ಸೊ ಎಷ್ಟಾಗುತ್ತೆ? 30 1s 30 2s 1/2. ಓಕೆ, ಕೋಎಫಿಷಿಯಂಟ್ ಆಫ್ ರೇಂಜ್ ಎಷ್ಟು? 1/2. ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಕೋಎಫಿಷಿಯಂಟ್ ಆಫ್ ರೇಂಜ್ ಇಸ್ ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್ ಡಿವೈಡೆಡ್ ಬೈ ಲಾರ್ಜೆಸ್ಟ್ ಪ್ಲಸ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ 45 - 15 ಡಿವೈಡ್ ಬೈ 45 + 15 ವಿಲ್ ಗಿವ್ ಯು 1/2. ಎಸ್, ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಸೊ ಪ್ರಿವಿಯಸ್ ಕ್ವಶನ್ ಮಾಡಿದ್ರೆ ಆಬ್ವಿಯಸ್ಲಿ ಇದು ನಿಮಗೆ ಗೊತ್ತೇ ಆಗುತ್ತೆ. ಸೊ ಫಾರ್ ಅ ಡೇಟಾ ಸೆಟ್ ವಿತ್ ಲಾರ್ಜೆಸ್ಟ್ ಅಬ್ಸರ್ವೇಷನ್ L, ಸ್ಮಾಲೆಸ್ಟ್ ಅಬ್ಸರ್ವೇಷನ್ S, ರೇಂಜ್ ಈಸ್ L - S. ದಿಸ್ ಈಸ್ ಕರೆಕ್ಟ್. ಕೋಎಫಿಷಿಯಂಟ್ ಆಫ್ ರೇಂಜ್ L - S divided by L plus S. Option 2 is also correct. Adding the same positive constant to every observation leaves the range unchanged. Okay, so add ಮಾಡೋದ್ರಿಂದ ರೇಂಜ್ ಏನು ಚೇಂಜ್ ಆಗಲ್ಲ. This statement is also correct. Option 3 is also correct. Next, adding the same positive constant to every observation always leaves the coefficient of range
ಅನ್ಚೇಂಜ್ಡ್ ಅಂತ ಹೇಳ್ತಿದ್ದಾರೆ. ಓಕೆ, ಕೋಎಫಿಷಿಯಂಟ್ ಆಫ್ ರೇಂಜ್ ಅನ್ಚೇಂಜ್ಡ್ ಅಂತ ಹೇಳ್ತಿದ್ದಾರೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಓಕೆ, ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡ್ರಿ, ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್ ಡಿವೈಡೆಡ್ ಬೈ ಲಾರ್ಜೆಸ್ಟ್ ಪ್ಲಸ್ ಸ್ಮಾಲೆಸ್ಟ್, ಇದು ಕೋಎಫಿಷಿಯಂಟ್ ಆಫ್ ರೇಂಜ್ ಇದೆ ಇದು. ಓಕೆ, ಸೊ ಈಗ ಯಾವುದೇ ನಂಬರ್ನ ನೀವು ಆ್ಯಡ್ ಮಾಡಿದಾಗ ಎಲ್ ಮೈನಸ್ ಎಸ್ ಏನೂ ಚೇಂಜ್ ಆಗಲ್ಲ, ಬಟ್ ಎಲ್ ಪ್ಲಸ್ ಎಸ್ ವಿಲ್ ಗೆಟ್ ಇನ್ಕ್ರೀಸ್ಡ್. ಎಲ್ ಪ್ಲಸ್ ಎಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಈಗ ನೀವು +2 ಮಾಡಿದ್ರಿ ಅಂತಲೇ ಅಂದ್ಕೊಳ್ಳಿ. ಸೊ ಲಾರ್ಜೆಸ್ಟ್ +2 ಸ್ಮಾಲೆಸ್ಟ್ +2 ಆಗುತ್ತೆ. ಇಲ್ಲೇನಾಗುತ್ತೆ, ಲಾರ್ಜೆಸ್ಟ್ +2 ಪ್ಲಸ್ ಸ್ಮಾಲೆಸ್ಟ್ +2. ಸೊ ಮೇಲೆ ಇದು +2 -2 ಕ್ಯಾನ್ಸಲ್ ಆಗಿ ಎಲ್ ಮೈನಸ್ ಎಸ್, ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್ ಇರುತ್ತೆ ನ್ಯೂಮರೇಟ್ರಲ್ಲಿ, ಬಟ್ ಡಿನಾಮಿನೇಟ್ರಲ್ಲಿ ಏನಾಯಿತು, ಎಲ್ ಪ್ಲಸ್ ಎಸ್ ಪ್ಲಸ್ 4. ಇಲ್ಲಿ ನೋಡ್ರಿ, ಡಿನಾಮಿನೇಟರ್ ಚೇಂಜ್ ಆಯಿತು. ಸೊ ಕೋಎಫಿಷಿಯಂಟ್ ಆಫ್ ರೇಂಜ್ ವಿಲ್ ಚೇಂಜ್. ಸೊ ಇಲ್ಲಿ ಅನ್ಚೇಂಜ್ಡ್ ಅಂತ ಹೇಳ್ತಿದ್ದಾರೆ, ದಟ್ ಈಸ್ ರಾಂಗ್. ಸೊ ಓನ್ಲಿ 1, 2 and 3 ಸ್ಟೇಟ್ಮೆಂಟ್ಸ್, 1, 2 and 3 ಆರ್ ಕರೆಕ್ಟ್. ಸೊ ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಟೈಪ್ ಆಫ್ ಕ್ವಶನ್ಸ್. ಸೊ ಕಾನ್ಸೆಪ್ಚುವಲ್ ಕ್ವಶನ್ಸ್ ವಿತ್ ಮಲ್ಟಿ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ಯುವರ್ ಎಕ್ಸಾಮ್. Next, a data set has a standard deviation of 6. Okay, standard deviation 6 ಇದೆ. If every observation is multiplied by 4 and then 7 is added. Okay, so ಎಲ್ಲ ಅಬ್ಸರ್ವೇಷನ್ಗೆ 4 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ, ಆಮೇಲೆ 7ನ ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ದ ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇಲ್ಲಿ ನಿಮಗೆ ಗೊತ್ತಿರೋ ಕಾನ್ಸೆಪ್ಟ್ ಏನಂದರೆ, ಗೊತ್ತಿರಬೇಕಾಗಿರೋದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ನೀವು ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ಎಸ್, ಸೊ ಎಲ್ಲ ಅಬ್ಸರ್ವೇಷನ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೂ ಕೂಡ ಸೇಮ್ ನಂಬರಿಂದ ಮಲ್ಟಿಪ್ಲೈ ಆಗುತ್ತೆ. ಸೊ ಎಷ್ಟಿಂದ ಮಲ್ಟಿಪ್ಲೈ ಮಾಡ್ತಾರೆ, 4ಇಂದ. 6 × 4 ದಟ್ ಈಸ್ 24. ಸೊ ಮಲ್ಟಿಪ್ಲೈ ಮಾಡೋದ್ರಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್ 24 ಆಗುತ್ತೆ, ಬಟ್ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ವಿಲ್ ನಾಟ್ ಅಫೆಕ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಎಲ್ಲ ಅಬ್ಸರ್ವೇಷನ್ಗೆ ನೀವು ಏನಾದರೂ ಪ್ಲಸ್ ಮೈನಸ್ ಮಾಡಿದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನು ಚೇಂಜ್ ಆಗಲ್ಲ. ಸೊ ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ 24 ಓನ್ಲಿ. ಸೊ ಆಪ್ಷನ್ ಬಿ. 24 + 7 ಮಾಡಿ 31 ಅಂತ ಹಾಕಬಾರ್ದು, ಯಾಕಂದರೆ ಎಡಿಷನ್ ಮಾಡೋದ್ರಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಚೇಂಜ್ ಆಗಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 24. ಓಕೆ, ಎಸ್. The mean of 5 numbers is 20. Okay, 4 of the numbers ಕೊಟ್ಟಿದ್ದಾರೆ ಇಲ್ಲಿ. Which of the following is the median of the 5 numbers? Okay, so median find out ಮಾಡಬೇಕಂದ್ರೆ what is that fifth observation ಅಂತ ನೀವು ಕಂಡುಹಿಡಿಬೇಕು. ಸೊ ಫಿಫ್ತ್ ಅಬ್ಸರ್ವೇಷನ್ ಯಾವ ಥರ ಫೈಂಡ್ ಔಟ್ ಮಾಡೋದು, ಇಲ್ಲಿ ನೋಡ್ರಿ, ನಂಬರ್ ಇಂಟು ಮೀನ್ ವಿಲ್ ಗಿವ್ ಯು ವಾಟ್, ಟೋಟಲ್. ಸೊ ದಿಸ್ ಈಸ್ ಟೋಟಲ್ ಆಫ್ 5 ಅಬ್ಸರ್ವೇಷನ್. ಸೊ 5 ಅಬ್ಸರ್ವೇಷನ್ದು ಟೋಟಲ್ ಎಷ್ಟಾಯಿತು, 100 ಆಯಿತು. ಇನ್ನು ಇದರಲ್ಲಿ 4 ಅಬ್ಸರ್ವೇಷನ್ ಕೊಟ್ಟಿದ್ದಾರೆ, ಇದನ್ನೆಲ್ಲನೂ ಆ್ಯಡ್ ಮಾಡಿ, 12 + 18 + 24 + 26. ಸೊ ದಿಸ್ ಈಸ್ 30, ದಿಸ್ ಈಸ್ 50. ಓಕೆ, 30 + 50 ಇದೆಷ್ಟಾಯಿತು, 80 ಆಯಿತು. ಓಕೆ, ಸೊ 4 ಅಬ್ಸರ್ವೇಷನ್ದು ಸಮ್ ಎಷ್ಟಾಯಿತು, 80 ಆಯಿತು. ಸೊ ಆ 4 ನಂಬರ್ಸನ್ನು, ಓಕೆ, ಸಮ್ ಆಫ್ 4 ಅಬ್ಸರ್ವೇಷನ್ ಎಷ್ಟು, 80. ಸೊ ಟೋಟಲ್ 5 ಇಂದ 4 ಅಬ್ಸರ್ವೇಷನ್ ಸಮ್ನ ನೀವು ಮೈನಸ್ ಮಾಡಿದ್ರೆ ಯು ವಿಲ್ ಬಿ ರಿಮೈನಿಂಗ್ ವಿತ್ ಫಿಫ್ತ್ ಅಬ್ಸರ್ವೇಷನ್, ದಟ್ ಈಸ್ 20. ಓಕೆ, ಸೊ ಫಿಫ್ತ್ ನಂಬರ್ ಮಿಸ್ಸಿಂಗ್ ಆಗಿದೆಯಲ್ಲ, ಅದು ಯಾವುದು, 20. ಸೊ ಇದನ್ನು ನೀಟಾಗಿ ನಾನು ಅಸೆಂಡಿಂಗ್ ಆರ್ಡರ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಬರಿತೀನಿ. 12, 18, 20, 24, 26. ಓಕೆ, ಸೊ ಇದು ಡಾಟಾ, ಟೋಟಲ್ 5 ಅಬ್ಸರ್ವೇಷನ್ಸ್. ಇದರಲ್ಲಿ ಏನು ಕೇಳ್ತಿದ್ದಾರೆ, ಮೀಡಿಯನ್. ಸೊ ಮೀಡಿಯನ್ ಈಸ್ ಮಿಡಲ್ ವ್ಯಾಲ್ಯೂಗೆ ಮೀಡಿಯನ್ ಅಂತ ಕರಿತೀವಿ. ಸೊ ಮಿಡಲಲ್ಲಿ ಏನಿದೆ, 20. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ಮೀಡಿಯನ್ ಆಫ್ ದ ಡೇಟಾ ಈಸ್ 20. ಸೊ ಫಸ್ಟ್ ಅದು ಫಿಫ್ತ್ ಅಬ್ಸರ್ವೇಷನ್ನ ಫೈಂಡ್ ಔಟ್ ಮಾಡಿಕೊಂಡು ಮೀಡಿಯನ್ ಏನಂತ ನಾವು ಐಡೆಂಟಿಫೈ ಮಾಡಿದ್ವಿ ಇಲ್ಲಿ. ಸೊ ಮೀಡಿಯನ್ ಎಲ್ಲ ಬೇಕಂದರೆ ನೀವು ನೀಟಾಗಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೊಂಡು ಮಿಡಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 13th ಕ್ವಶನ್ ನೋಡಿ.
The mean of 10 observations was calculated as 25. Later it was found that one observation recorded as 18 should have been 28. Okay, so 18 ಅಂತ ಮಿಸ್ ಆಗಿ 18 ಅಂತ ತಗೊಂಡಿದ್ದಾರೆ, ಬಟ್ ದಟ್ ನಂಬರ್ ಶುಡ್ ಹ್ಯಾವ್ ಬೀನ್ 28, 28 ಇರಬೇಕಂತೆ ಆ ನಂಬರ್. ಓಕೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಲೇಟೆಡ್ ಟು ದಿಸ್? ಸೊ ಈಗ ಒರಿಜಿನಲ್ 10 ಅಬ್ಸರ್ವೇಷನ್ ಇದೆ. ಓಕೆ, ಅದರ ಮೀನ್ ಎಷ್ಟು? 25. ಸೊ 10 ಇಂಟು 25 ಈಸ್ 250. ಇದು ಒರಿಜಿನಲ್ ಟೋಟಲ್. ಓಕೆ, ಸೊ 18 ಅಂತ ತಗೊಂಡು ಏನು ಕ್ಯಾಲ್ಕುಲೇಷನ್ ಮಾಡಿದಾರಲ್ಲ, ಸೊ ಅದರ ಟೋಟಲ್ ಎಷ್ಟಾಗುತ್ತೆ? 250. ದ ಒರಿಜಿನಲ್ ಟೋಟಲ್ ವಾಸ್ 250. ದಿಸ್ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಈಗ ಇದ್ರೊಳಗೆ ನೋಡ್ರಿ, 18ನ ರಾಂಗ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಆ್ಯಕ್ಚುಲಿ ಇಟ್ ಶುಡ್ ಹ್ಯಾವ್ ಬೀನ್ 28, 28 ಇರಬೇಕಂತಂದರೆ ಎಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಇಲ್ಲಿ ನೋಡಿ. 18 ಇದ್ದದ್ದು 28 ಆದರೆ ಈ ಟೋಟಲಲ್ಲಿ ಎಷ್ಟು ಇನ್ಕ್ರೀಸ್ ಆಗಬೇಕು? ಪ್ಲಸ್ 10 ಆಗಬೇಕು. ಸೊ ದ ಕರೆಕ್ಟೆಡ್ ಟೋಟಲ್ ಈಸ್ 260. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಇಲ್ಲಿ ನೋಡ್ರಿ, 18 ಅಂತ ತೊಗೊಂಡಿದ್ದಾರೆ ಅಬ್ಸರ್ವೇಷನ್, ದಟ್ ಶುಡ್ ಬಿ ಹ್ಯಾವ್ ಬೀನ್ 28 ಅಂದರೆ 10 ಜಾಸ್ತಿ ಇರಬೇಕು ಆ್ಯಕ್ಚುಲಿ. ಸೊ ಟೋಟಲ್ 250 ಇದೆ, 10 ಜಾಸ್ತಿ ಮಾಡಿದ್ರೆ ನಿಮಗೆ 260 ಸಿಗುತ್ತೆ. ನೆಕ್ಸ್ಟ್ ದ ಕರೆಕ್ಟೆಡ್ ಮೀನ್ ಈಸ್ 26 ಅಂತಿದ್ದಾರೆ. ಸೊ ಕರೆಕ್ಟೆಡ್ ಟೋಟಲ್, ಕರೆಕ್ಷನ್ ಮಾಡಿದ ಟೋಟಲ್ ಎಷ್ಟು? 260. 8 ಅಬ್ಸರ್ವೇಷನ್ ಇದಾವೆ, 10 ಇದಾವೆ. ಸೊ ಕರೆಕ್ಟೆಡ್ ಮೀನ್ ಈಸ್ 26. ದಿಸ್ ಈಸ್ ಆಲ್ಸೋ ರೈಟ್. ದಿಸ್ ಈಸ್ ಆಲ್ಸೋ ರೈಟ್. ದ ಮೀನ್ ಇನ್ಕ್ರೀಸಸ್ ಬೈ 1. ಸೊ ಅರ್ಲಿಯರ್ ಮೀನ್ ವಾಸ್ 25. ಓಕೆ, ಎಷ್ಟಿತ್ತು? 25 ಇತ್ತು. ಈಗ ಎಷ್ಟಾಗಿದೆ? 26. ಸೊ 1 ಇನ್ಕ್ರೀಸ್ ಆಗಿದೆ. ದಿಸ್ ಈಸ್ ಆಲ್ಸೋ ಟ್ರೂ. ಸೊ ಆಲ್ ದ ಆಪ್ಷನ್ಸ್ ಆರ್ ಟ್ರೂ. ಆಪ್ಷನ್ ಡಿ 1, 2, 3 and 4 ಆಲ್ ಆರ್ ಕರೆಕ್ಟ್ ಹಿಯರ್. ಓಕೆ, ಎಸ್. ಸೊ ಇದು ಡೇಟಾ ಕರೆಕ್ಷನ್ ಇದು. ಓಕೆ, 18ನ ರಾಂಗ್ ಆಗಿ ತೊಗೊಂಡಿದ್ರು, ಆ್ಯಕ್ಚುಲಿ 28 ಇರಬೇಕಿತ್ತು. ಸೊ 10 ಇನ್ಕ್ರೀಸ್ ಆಗಬೇಕು. ಅದನ್ನು ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಿದ್ದೀವಿ ಇದನ್ನ. ನೆಕ್ಸ್ಟ್, ಈ ಡೇಟಾ ಸೆಟ್ ಹ್ಯಾಸ್ ವೇರಿಯನ್ಸ್ 16. ಓಕೆ, ವೇರಿಯನ್ಸ್ ಎಷ್ಟಿದೆ? 16. ಎವ್ರಿ ಅಬ್ಸರ್ವೇಷನ್ ಈಸ್ ಮಲ್ಟಿಪ್ಲೈಡ್ ಬೈ 5 ಆ್ಯಂಡ್ ದೆನ್ 10 ಈಸ್ ಆ್ಯಡೆಡ್. ಓಕೆ, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್? ದ ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ 20. ಓಕೆ, ದೇರ್ ಈಸ್ ಅ ರಿಲೇಷನ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ವೇರಿಯನ್ಸ್. ಅದು ನಿಮಗೆ ಗೊತ್ತಿರಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ವೇರಿಯನ್ಸ್. ಓಕೆ, ಇದನ್ನ ತಿಳ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್ ಆರ್ ವೇರಿಯನ್ಸ್ ಈಕ್ವಲ್ಸ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ ವೇರಿಯನ್ಸ್ ಸಿಗುತ್ತೆ, ಇಲ್ಲ ವೇರಿಯನ್ಸ್ಗೆ ರೂಟ್ ಹಾಕಿದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಇಲ್ಲಿ ಏನು ಕೊಟ್ಟಿದ್ದಾರೆ? ವೇರಿಯನ್ಸ್ 16 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಯಿತು? ರೂಟ್ 16, ದಟ್ ಈಸ್ 4. ಸೊ ಒರಿಜಿನಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು? 4. ಅದಕ್ಕೆ ಮಲ್ಟಿಪ್ಲೈ ಮಾಡಿದರೆ, ಸೊ ನಾವು ಪ್ರೀವಿಯಸ್ ಕ್ವಶನ್ಸಲ್ಲಿ ನೋಡಿದ್ದೀವಿ, ಆಲ್ ಅಬ್ಸರ್ವೇಷನ್ಗೆ ನೀವು ಮಲ್ಟಿಪ್ಲೈ ಮಾಡಿದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೂಡ ಅಷ್ಟೇ ಫ್ಯಾಕ್ಟ್ರಿಂದ ಮಲ್ಟಿಪ್ಲೈ ಆಗುತ್ತೆ. ಆವಾಗ ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗುತ್ತೆ 4 ಇಂಟು 5, ದಟ್ ಈಸ್ 20. ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ 20. ಆಪ್ಷನ್ 1 ಈಸ್ ಕರೆಕ್ಟ್. ಆಪ್ಷನ್ 1 ಈಸ್ ಕರೆಕ್ಟ್. ನೆಕ್ಸ್ಟ್, ದ ನ್ಯೂ ವೇರಿಯನ್ಸ್ ಈಸ್ 400. ಇಲ್ಲಿ ನೋಡ್ರಿ, ನ್ಯೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ 20 ಅಂದರೆ ನ್ಯೂ ವೇರಿಯನ್ಸ್ ಏನಾಗುತ್ತೆ? ದಟ್ ಈಸ್ 20 ಸ್ಕ್ವೇರ್ ಈಸ್ ಈಕ್ವಲ್ ಟು 400. ಸೊ ಆಪ್ಷನ್ 2 ಈಸ್ ಆಲ್ಸೋ ಕರೆಕ್ಟ್. ಓಕೆ, ಸೊ ವೇರಿಯನ್ಸ್ ಅಂದರೆ ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಈಸ್ ವೇರಿಯನ್ಸ್. ಸೊ ದಟ್ ಈಸ್ 400. ಆಪ್ಷನ್ 2 ಈಸ್ ಆಲ್ಸೋ ಕರೆಕ್ಟ್. Adding 10 after multiplication changes the standard deviation. No, this is false. Okay, addition and subtraction will not change standard deviation. ಅದನ್ನ ಆಲ್ರೆಡಿ ಕಲ್ತಿದ್ದೀವಿ. The range becomes 5 times its original value ಅಂತ ಹೇಳ್ತಿದ್ದಾರೆ. The range becomes 5 times its original value. Yes, this is true. This is true. ಯಾಕಂದರೆ ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ 1, 5, 6, 10 ಅಂತ ಇದೆ. ಓಕೆ, ಸೊ ಇಲ್ಲಿ ರೇಂಜ್ ಏನಿದೆ? 9 ಇದೆ. ರೇಂಜ್ ಅಂದರೆ ಏನು? ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್. ರೇಂಜ್ ಎಷ್ಟಿದೆ? 9 ಇದೆ. ಸೊ ನಾನು ಎಲ್ಲದಕ್ಕೂ 5 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 5, 25, ಓಕೆ, 30, ಇದು 50. ಸೊ ನ್ಯೂ ರೇಂಜ್ ಎಷ್ಟಾಯಿತು? 45 ಆಯಿತು. ಸೊ ಇಲ್ಲಿ 5 ಟೈಮ್ಸ್ ಇನ್ಕ್ರೀಸ್ ಆಯ್ತಲ್ಲ ರೇಂಜ್ ಕೂಡ. ಎಸ್, ಸೊ ರೇಂಜ್ ಮಲ್ಟಿಪ್ಲೈ ಮಾಡೋದ್ರಿಂದ ರೇಂಜ್ ಕೂಡ ಚೇಂಜ್ ಆಗುತ್ತೆ, ಬಟ್ addition and subtraction won't change the range. So
1 2 ರೈಟ್ ಇದೆ, 3 ರಾಂಗ್ ಇದೆ, 4 ರೈಟ್ ಇದೆ. ಸೊ ಆಪ್ಷನ್ ಬಿ 1 2 and 4 ಓನ್ಲಿ ಆರ್ ಕರೆಕ್ಟ್. ಓಕೆ, ಎಸ್. ಈ ಕ್ವಶನ್ ನೋಡಿ, ಕ್ಲಾಸ್ ಎ ಹ್ಯಾಸ್ 30 ಸ್ಟೂಡೆಂಟ್ಸ್ ವಿತ್ ಎವರೇಜ್ ಮಾರ್ಕ್ ಆಫ್ 48 while class B has 20 students with average mark of 57. The average mark of all 50 students. Okay, so total ಎರಡು ಕ್ಲಾಸ್ದು ಸೇರಿ ಅವರು ಏನು ಕೇಳ್ತಿದ್ದಾರೆ, ಎವರೇಜ್ ಕೇಳ್ತಿದ್ದಾರೆ. ಸೊ 30 ಸ್ಟೂಡೆಂಟ್ಸ್ ಎವರೇಜ್ ಅಷ್ಟಿದೆ, 48 ಇದೆ. ಸೊ 30 into 48 ವಿಲ್ ಗಿವ್ ಯು ಟೋಟಲ್ ಆಫ್ ಕ್ಲಾಸ್ ಎ. ಓಕೆ, ಸೊ ಕ್ಲಾಸ್ ಎ ಟೋಟಲ್ ಸಿಗುತ್ತೆ ಇಲ್ಲಿಂದ ನಿಮಗೆ. ಎಸ್, ಸೊ ಹೌ ಮಚ್ ಇಸ್ ಇಟ್? 0 8 3s are 24. ಓಕೆ, 1440. ಕ್ಲಾಸ್ ಬಿ ಟೋಟಲ್ ಎಷ್ಟಾಗುತ್ತೆ ನೋಡಿ, ಟೋಟಲ್ 20 ಸ್ಟೂಡೆಂಟ್ಸ್ ಇದ್ದಾರೆ, ಎವರೇಜ್ ಮಾರ್ಕ್ ಎಷ್ಟು? 57. ಓಕೆ, 57. ಎಸ್, ಸೊ ಇಲ್ಲಿ ನೋಡ್ರಿ ಎಷ್ಟಾಗುತ್ತೆ ಇದು, 57 into 2 114, ಇದೊಂದು 0. ಓಕೆ, ಸೊ ಕ್ಲಾಸ್ ಎ ಪ್ಲಸ್ ಕ್ಲಾಸ್ ಬಿ ಟೋಟಲ್ ನಮಗೆ ಮೀನ್ ಬೇಕಂದರೆ ಟೋಟಲ್ ಸಮ್ ಗೊತ್ತಿರಬೇಕು ನಮಗೆ. ಓಕೆ, ಆ್ಯಡ್ ಮಾಡಿರಿ ಇದನ್ನ. ದಿಸ್ ಈಸ್ 2580. 2580. ಓಕೆ, ಸೊ 50 ಸ್ಟೂಡೆಂಟ್ಸ್ದು ಎವರೇಜ್ ಮಾರ್ಕ್. ಸೊ 50 ಸ್ಟೂಡೆಂಟದ ಎವರೇಜ್ ಮಾರ್ಕ್ ಬೇಕಂದರೆ 50 ಸ್ಟೂಡೆಂಟ್ ಟೋಟಲ್ ಎಷ್ಟು? 2580. ಓಕೆ, all 50 students the total is to 2580 divided by number of students, that is 50. 0 gets cancelled. ಇಲ್ಲಿ ನೋಡಿ, 5 5s are 25, again 5 1s are 5, 3 ಉಳಿತು 0.6, that is 51.6. option B. Option B is correct, 51.6. so total all 50 students the average ಏನಾಗುತ್ತೆ? 51.6 ಆಗುತ್ತೆ. ಎಸ್, ಸೊ ಈ ಥರ ಟೋಟಲ್ ಕೇಳಿದಾಗ ಏನು ಮಾಡಬೇಕು? ಕ್ಲಾಸ್ ಎದು ಟೋಟಲ್ ಫೈಂಡ್ ಔಟ್ ಮಾಡಿರಿ. ಟೋಟಲ್ ಹೇಗೆ ಸಿಗುತ್ತೆ? ನಂಬರ್ ಆಫ್ ಸ್ಟೂಡೆಂಟ್ಸ್ ಇಂಟು ಎವರೇಜ್. ಸೊ ಕ್ಲಾಸ್ ಬಿ ಇದು ನಂಬರ್ ಆಫ್ ಸ್ಟೂಡೆಂಟ್ ಇಂಟು ಎವರೇಜ್ ಮಾಡಿದ್ರೆ ಕ್ಲಾಸ್ ಬಿ ಟೋಟಲ್. ಸೊ ಎರಡನ್ನು ಪ್ಲಸ್ ಮಾಡಿದ್ರೆ ಟೋಟಲ್ ಆಫ್ ಕ್ಲಾಸ್ ಎ ಆ್ಯಂಡ್ ಕ್ಲಾಸ್ ಬಿ, ಅದಕ್ಕೆ ಡಿವೈಡೆಡ್ ಬೈ 50 ಮಾಡಿದ್ರೆ ನಿಮಗೆ 50 ಸ್ಟೂಡೆಂಟ್ಸ್ ಅದು ಎವರೇಜ್ ಸಿಗುತ್ತೆ. ಎಸ್, ಸಿ ದ ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದ ಡೇಟಾ 8 10 11 12 and 13. If 100 is added as the new observation, which measure is least affected ಅಂತ ಕೇಳ್ತಿದ್ದಾರೆ. ಅಂದರೆ ಸೊ 8 10 11 12 13 ಇದಕ್ಕೊಂದು 100 ನ್ಯೂ ಅಬ್ಸರ್ವೇಷನ್ ಹಾಕಿದ್ದಾರೆ. ಓಕೆ, ಸೊ ಮೀನ್ ಮೀಡಿಯನ್ ರೇಂಜ್ ಆ್ಯಂಡ್ ಮ್ಯಾಕ್ಸಿಮಮ್ ಅಲ್ಲಿ ಯಾವುದು ಲೀಸ್ಟ್ ಅಫೆಕ್ಟೆಡ್ ಅಂದರೆ ಚೇಂಜ್ ಜಾಸ್ತಿ ಆಗಲ್ಲ ಯಾವುದಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಡಾಟಾ 13 ತನಕ ಅಷ್ಟೇ ಇತ್ತು. ಈಗ ಒಂದು ಬಿಗ್ ನಂಬರ್ 100 ಅಂತ ಬಂದರೆ ಸೊ ಆಬ್ವಿಯಸ್ಲಿ ಮೀನ್ ವಿಲ್ ಶಿಫ್ಟ್ ಡ್ರಾಸ್ಟಿಕಲಿ. ಓಕೆ, ಸೊ ಟುವರ್ಡ್ಸ್ 100 ಏನಾಗುತ್ತೆ, ಮೀನ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಮೀಡಿಯನ್ ಏನಾಗುತ್ತೆ ನೋಡಿ, ಸೊ ಒರಿಜಿನಲ್ ಆಗಿ ನೋಡೋದಾದರೆ ಮೀಡಿಯನ್ ಎಷ್ಟಿತ್ತು? 11 ಇತ್ತು. ಓಕೆ, ಮೀಡಿಯನ್ ಅಂದರೆ ಮಿಡಲ್ ವ್ಯಾಲ್ಯೂ, ಎವರೇಜ್ ಸ್ಟಾರ್ಟಿಂಗ್ ಎಷ್ಟಿತ್ತು? 11 ಇತ್ತು. ಸೊ ಇನ್ನೊಂದು ಅಬ್ಸರ್ವೇಷನ್ ಬಂದಿದ್ದರಿಂದ ಈಗ ಮೀಡಿಯನ್ ಎಷ್ಟಾಗುತ್ತೆ? 11 + 12/2, ದಟ್ ಈಸ್ 11.5. ಓಕೆ, ಜಸ್ಟ್ 0.5 ಇನ್ಕ್ರೀಸ್ ಇನ್ ದ ಮೀಡಿಯನ್. ಓಕೆ, ಸೊ ಮುಂಚೆ 11 ಇತ್ತು, ಈಗ 11.5 ಆಯಿತು, ಓನ್ಲಿ 0.5 ಇನ್ಕ್ರೀಸ್ ಆಗಿದೆ. ರೇಂಜ್ ಅಂತೂ ತುಂಬ ಇನ್ಕ್ರೀಸ್ ಆಗುತ್ತೆ. ರೇಂಜ್ ಅಂದರೆ ಏನು? ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್. ಸೊ 13 - 8 5 ಇತ್ತು ರೇಂಜ್, ಬಟ್ ಈಗೇನಾಯಿತು? 100 - 8, ದಟ್ ಈಸ್ ರೇಂಜ್ ಈಸ್ 92. ಓಕೆ, 92. ಸೊ ತುಂಬ ಚೇಂಜ್ ಆಗುತ್ತೆ. ಸೊ ಲೀಸ್ಟ್ ಅಫೆಕ್ಟೆಡ್ ಯಾವುದು? ಮೀಡಿಯನ್. ಓಕೆ, ಓನ್ಲಿ 0.5 ಚೇಂಜ್ ಆಗಿದೆ. ಲೀಸ್ಟ್ ಅಫೆಕ್ಟೆಡ್ ಈಸ್ ಮೀಡಿಯನ್. ಅಂಡರ್ಸ್ಟುಡ್? ಎಸ್. ಓಕೆ, 17th ಕ್ವಶನ್ ನೋಡಿ. 2 groups have the following statistics. ಗ್ರೂಪ್ ಎ 20, ಗ್ರೂಪ್ ಎನಲ್ಲಿ 20 ಅಬ್ಸರ್ವೇಷನ್ ಇದೆ, ಅದರ ಮೀನ್ ಎಷ್ಟು? 15. 30 ಅಬ್ಸರ್ವೇಷನ್ ಮೀನ್ ಎಷ್ಟು? 25. ಓಕೆ, ಸೊ ಸ್ಟೇಟ್ಮೆಂಟ್ಸ್ ನೋಡೋಣ. ಟೋಟಲ್ ಆಫ್ ಗ್ರೂಪ್ ಎ ಇಸ್ 300. ಓಕೆ, ಚೆಕ್ ಮಾಡೋಣ. ಟೋಟಲ್ ಯಾವ ಥರ ಸಿಗುತ್ತೆ ಗ್ರೂಪ್ದು? ನಂಬರ್ ಆಫ್ ಅಬ್ಸರ್ವೇಷನ್ ಇಂಟು ಮೀನ್. ಓಕೆ, 15 2s are 30, 300. ಎಸ್, ದಿಸ್ ಈಸ್ ಟ್ರೂ. ಗ್ರೂಪ್ ಎ ದ ಟೋಟಲ್
300 ಆಗುತ್ತೆ. ಸೊ ಗ್ರೂಪ್ ಬಿದು ಟೋಟಲ್ ಏನಾಗುತ್ತೆ ನೋಡಿ, number of observation that is 30 into mean is 25. This is 750. Yes, total of group B is 750. This is also correct. Combined mean is 210. Combined mean ಬೇಕಂದ್ರೆ ಏನು ಮಾಡೋದು, you need to add total of group A and total of group B. Okay, ಇದೆಷ್ಟಾಗುತ್ತೆ 1050 is sum. Total observation ಎಷ್ಟಾಯಿತು 50 ಆಯ್ತು ಈಗ. ಸೊ combined mean ಏನಾಗುತ್ತೆ ನೋಡಿ, combined sum divided by total observation. 0 gets cancelled, 5 1s are 5, 2s are 10, and this is what 21. Combined mean is 21. That is true. Option 3 is right. Combined mean is the simple average of 15 and 25 ಅಂತಿದ್ದಾರೆ. ಸೊ ಕಂಬೈನ್ಡ್ ಮೀನ್ ಬೇಕಂದ್ರೆ ಇದ್ರದ್ದೇ ಸಿಂಪಲ್ ಅಂದರೆ ಎವರೇಜ್ 15 ಮತ್ತು 25 ಎವರೇಜ್ ಮಾಡಿದ್ರೆ ಕಂಬೈನ್ ಸಿಗ್ತಿದೆ ಅಂತ ಹೇಳ್ತಾರೆ. ಅಂದರೆ 15 + 25/2 ದಿಸ್ ಈಸ್ ಸಿಂಪಲ್ ಎವರೇಜ್ ಆಫ್ 15 and 25. ಎಷ್ಟಾಗುತ್ತೆ ಇದು 40 / 2 20. ನೋ, ಸೊ ಕಂಬೈನ್ಡ್ ಮೀನ್ ಈಸ್ ನಾಟ್ ಸಿಂಪಲ್ ಎವರೇಜ್ ಆಫ್ 15 and 25. ಆಪ್ಷನ್ 4 ತಪ್ಪಾಗಿದೆ ಇದು. ಓಕೆ, ಸೊ ಓನ್ಲಿ 1, 2 and 3, that is option B is correct. Only 1, 2 and 3 are correct. Yes, ಇದು ಕಾನ್ಸೆಪ್ಚುಯಲ್ ಕ್ವಶನ್ ಇದೆ ಇದು. ನೋಡಿ, consider a set of observation in the following statement. Adding the same number to every observation changes the mean and median by that number. Yes, this is true. ಸೊ ಇದರ ಮೇಲೆ ಆಲ್ರೆಡಿ ಈ ವರ್ಕ್ಶೀಟಲ್ಲಿ 2 ಕ್ವಶನ್ಸ್ ನೋಡಿದ್ದೀವಿ. ಸೊ ದಿಸ್ ಈಸ್ ಟ್ರೂ. ಆ್ಯಡ್ ಮಾಡೋದ್ರಿಂದ ಮೀನ್ ಆ್ಯಂಡ್ ಮೀಡಿಯನ್ ಸೇಮ್ ನಂಬರಿಂದ ಚೇಂಜ್ ಆಗುತ್ತೆ. ಆ್ಯಡಿಂಗ್ ದ ಸೇಮ್ ನಂಬರ್ ಟು ಎವ್ರಿ ಅಬ್ಸರ್ವೇಷನ್ ಚೇಂಜಸ್ ದ ರೇಂಜ್. ದಿಸ್ ಈಸ್ ಫಾಲ್ಸ್. ಓಕೆ, ದಿಸ್ ಈಸ್ ಫಾಲ್ಸ್. ರೇಂಜ್ ಚೇಂಜ್ ಆಗಲ್ಲ. ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ ಮಾಡೋದ್ರಿಂದ ರೇಂಜ್ ಚೇಂಜ್ ಆಗಲ್ಲ. ಮಲ್ಟಿಪ್ಲೈ ಮಾಡಿದ್ರೆ ಅಥವಾ ಡಿವೈಡ್ ಮಾಡಿದ್ರೆ ರೇಂಜ್ ಚೇಂಜ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್, multiplying every observation by a positive number multiplies the standard deviation by that number. Yes, this is true. ಓಕೆ, ಮಲ್ಟಿಪ್ಲೈ ಮಾಡೋದ್ರಿಂದ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತಿರಲ್ಲ ಅದೇ ನಂಬರಿಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಚೇಂಜ್ ಆಗುತ್ತೆ. ಮಲ್ಟಿಪ್ಲೈಯಿಂಗ್ ಎವ್ರಿ ಅಬ್ಸರ್ವೇಷನ್ ಬೈ 2 ಡಬಲ್ ದ ವೇರಿಯನ್ಸ್. ಓಕೆ, ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ವೇರಿಯನ್ಸ್ ಡಬಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೋ, ದಿಸ್ ಈಸ್ ರಾಂಗ್. ಯಾಕಂದರೆ ವೇರಿಯನ್ಸ್ ಯಾವಾಗಲೂ ನೀವು 2 ಇಂದ ಮಲ್ಟಿಪ್ಲೈ ಮಾಡಿದರೆ ಅದು 2 ಸ್ಕ್ವೇರ್. ಇಟ್ ಚೇಂಜಸ್ ಬೈ 4. ಓಕೆ, ಕ್ವಾಡ್ರಪಲ್ಸ್ ಆಗುತ್ತೆ, 4 ಟೈಮ್ಸ್ ಆಗುತ್ತೆ ಅದು. ಓಕೆ, ಸೊ ಆಪ್ಷನ್ 4 ಈಸ್ ರಾಂಗ್, ಆಪ್ಷನ್ 2 ಈಸ್ ರಾಂಗ್. ಸೊ ಓನ್ಲಿ 1 and 3 ಆರ್ ಕರೆಕ್ಟ್. ಓಕೆ, ಸೊ ಇದು ನಿಮಗೆ ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ರೇಂಜ್ ಅದರ ಪ್ರಾಪರ್ಟೀಸ್ ಮೇಲೆ ಇದು ಏನಿದೆ ಕ್ವಶನ್ ಇದೆ. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಇನ್ ಯುವರ್ ಎಕ್ಸಾಮ್. ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಅದನ್ನು ಫೈಂಡ್ ಔಟ್ ಮಾಡಿ ಈ ಥರ ಕ್ಯಾಲ್ಕುಲೇಷನ್ ಬೇಸ್ಡ್ ಕೇಳೋಕ್ಕಿಂತ ಅದರ ಪ್ರಾಪರ್ಟಿ ಬೇಸ್ಡ್ ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ಸೊ ಇದೆಲ್ಲ ಪ್ರಾಪರ್ಟೀಸ್ ರಿಲೇಟೆಡ್ ಕ್ಲಾಸಸ್ಸನ್ನು ನಾವು ನಮ್ಮ ಕೋರ್ಸಲ್ಲಿ ಹಾಕಿದ್ದೀವಿ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಅದನ್ನು ನೀವು ನೋಡಿದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಆಲ್ ದೀಸ್ ಕ್ವಶನ್ಸ್. ದ ಮೀಡಿಯನ್ ಆಫ್ ದ ಡೇಟಾ ಈಸ್ 16.5. ಇಫ್ 4 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಎವ್ರಿ ಅಬ್ಸರ್ವೇಷನ್ ದ ನ್ಯೂ ಮೀಡಿಯನ್ ಈಸ್. ಓಕೆ, ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಈಸಿಲಿ ನೀವು ಡೈರೆಕ್ಟಾಗಿ ಹೇಳ್ಬೋದು. ಓಕೆ, 16.5 - 4. ಸೊ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಮೀನ್ ಮೀಡಿಯನ್ ಏನಾಗುತ್ತೆ ಅದೇ ನಂಬರಿಂದ ಚೇಂಜ್ ಆಗುತ್ತೆ. ಸೊ ನ್ಯೂ ಮೀಡಿಯನ್ ಈಸ್ 12.5. ಆಪ್ಷನ್ ಎ ಈಸ್ ಕರೆಕ್ಟ್. ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಅ ಡಿಸ್ಟ್ರಿಬ್ಯೂಷನ್ ಈಸ್ ಸ್ಟ್ರಾಂಗ್ಲಿ ಪಾಸಿಟಿವ್ಲಿ ಸ್ಕ್ಯೂಡ್. ಓಕೆ, ಏನು ಹೇಳ್ತಿದ್ದಾರೆ? ಸ್ಟ್ರಾಂಗ್ಲಿ ಪಾಸಿಟಿವ್ಲಿ skewed. Which relationship among the 3 measures of central tendency is generally expected? Okay, so ಇದರ ಮೀನಿಂಗ್ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸ್ಟ್ರಾಂಗ್ಲಿ ಪಾಸಿಟಿವ್ಲಿ ಸ್ಕ್ಯೂಡ್ ಡಾಟಾ ಅಂದರೆ ಏನು? ಓಕೆ, ಸೊ ನಾನು ಡೇಟಾನ ಒಂದು ಗ್ರಾಫಿಕಲಿ ರಿಪ್ರೆಸೆಂಟ್ ಮಾಡಿದ್ರೆ, ಎಸ್, ಸೊ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಟಾ ಈಸ್ ಶಿಫ್ಟೆಡ್ ಟು
ಲೆಫ್ಟ್ ಸೈಡ್. ಓಕೆ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಟಾ ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತೆ. ಆಮೇಲೆ ರೈಟ್ ಸ್ಕ್ಯೂಡ್ ಅಂದರೆ ಅರ್ಥ, ಓಕೆ, ರೈಟ್ ಸ್ಕ್ಯೂಡ್ ಅಂದರೆ ಅರ್ಥ ಇಲ್ಲಿ ನೋಡ್ರಿ, ಓಕೆ. ಸೊ ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ಸಡನ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಓಕೆ ರೈಟ್ ಇಲ್ಲಿ ನೋಡ್ರಿ ಸ್ಟ್ರಾಂಗ್ಲಿ ಪಾಸಿಟಿವ್ಲಿ ಸ್ಕ್ಯೂಡ್ ಅಂದರೆ ರೈಟ್ ಸೈಡ್ ವ್ಯಾಲ್ಯೂಸ್ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಓಕೆ, ರೈಟ್ ಸೈಡ್ ವ್ಯಾಲ್ಯೂಸ್ ಏನಾಗುತ್ತೆ ಶಿಫ್ಟ್ ಆಗುತ್ತೆ. ಓಕೆ, ಈ ಥರ. ಸೊ ನೆಗೆಟಿವ್ಲಿ ಸ್ಕ್ಯೂಡ್ ಅಂದರೆ ಈ ಥರ ಆಗುತ್ತೆ ನೋಡಿ. ನೆಗೆಟಿವ್ಲಿ ಸ್ಕ್ಯೂಡ್ ಅಂದರೆ ಓಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಟಾ ಎಲ್ಲಿರುತ್ತೆ ಎಟ್ ದ ಎಂಡ್ ಇರುತ್ತೆ. ಎಸ್, ಓಕೆ. ಸೊ ಈ ಥರ ಡೇಟಾ ಇದ್ದಾಗ ಮೋಸ್ಟ್ ರಿಪೀಟೆಡ್, ಓಕೆ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಟಾ ಇಲ್ಲಿದೆ ಅಂದರೆ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಇಲ್ಲಿ ಎಟ್ ದ ಟಿಪ್ ಆಫ್ ದಿಸ್ ಡೇಟಾ ಇರುತ್ತೆ, ಹೌದಿಲ್ಲ. ಸೊ ಯು ಹ್ಯಾವ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಟಾ ಹಿಯರ್. ಸೊ ಜಾಸ್ತಿ ರಿಪೀಟ್ ಆಗಿರೋದು ಇಲ್ಲಿರುತ್ತೆ ಅಂದರೆ ಇದು ನಿಮಗೇನಾಗುತ್ತೆ ಮೋಡ್. ಓಕೆ, ಮೋಡ್ ಇಲ್ಲಿರುತ್ತೆ. ನೆಕ್ಸ್ಟ್, ಸೊ ಈ ಕಂಪ್ಲೀಟ್ ಡೇಟಾದ ಮಿಡಲ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಿರುತ್ತೆ ಮೀಡಿಯನ್. ಓಕೆ, ನೆಕ್ಸ್ಟ್ ಏನು ಬರುತ್ತೆ ಮೀಡಿಯನ್. ಈಗ ನೋಡ್ರಿ, ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಂದರೆ ಹೈಯೆಸ್ಟ್ ವೇಟ್ ಇರೋ ವ್ಯಾಲ್ಯೂಸ್ ಎಲ್ಲಿದೆ ರೈಟ್ ಸೈಡ್ ಶಿಫ್ಟ್ ಆಗಿದೆ ಪೂರ್ತಿ, ಹೌದಿಲ್ಲ. ಓಕೆ, ಸೊ ಅವಾಗ ನಿಮ್ಮ ಮೀನ್ ಕೂಡ ಏನಾಗುತ್ತೆ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ. ಮೀನ್ ಕೂಡ ರೈಟ್ ಸೈಡ್ ಶಿಫ್ಟ್ ಆಗುತ್ತೆ ಅಂದರೆ ಲೆಸ್ ವ್ಯಾಲ್ಯೂ ಇರೋ ಡಾಟಾ ಎಲ್ಲ ಸ್ಟಾರ್ಟಿಂಗ್ ಇದ್ದಾವೆ. ಓಕೆ, ಹೈಯೆಸ್ಟ್ ವ್ಯಾಲ್ಯೂ ಇರೋ ಡಾಟಾ ಎಲ್ಲ ರೈಟ್ಗೆ ಶಿಫ್ಟ್ ಆಗಿದೆ ಅಂತ ಅರ್ಥ. ಅವಾಗ ನಿಮ್ಮ ಮೀನ್ ಕೂಡ ರೈಟ್ಗೆ ಶಿಫ್ಟ್ ಆಗುತ್ತೆ. ಓಕೆ, ಸೊ ಯಾವ ಥರ ಅಂತಂದರೆ ಸಪೋಸ್ 5, 6, 9, 10, 18. ಓಕೆ, ಸೊ ಈ ಥರ ಸ್ಮಾಲ್ ವ್ಯಾಲ್ಯೂಸ್ ಎಲ್ಲ ಸ್ಟಾರ್ಟಿಂಗ್ಗೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಸೊ ನೀವು ನೆಕ್ಸ್ಟ್ ಹೋದಂಗೆ ಇಲ್ಲಿ 100, 200, 250 ಈ ಥರ ಬಿಗ್ ವ್ಯಾಲ್ಯೂಸ್ ರೈಟ್ ಸೈಡ್ ಇರುತ್ತೆ. ಸೊ ಇದು ಫ್ರೀಕ್ವೆನ್ಸಿ ಗ್ರಾಫ್ ಇದು. ಓಕೆ, ಸೊ ದಿಸ್ ಈಸ್ ಫ್ರೀಕ್ವೆನ್ಸಿ. ಸೊ ಸ್ಮಾಲರ್ ವ್ಯಾಲ್ಯೂಸ್ದು ಸ್ಟಾರ್ಟಿಂಗೇ ಹೈಯೆಸ್ಟ್ ಇರ್ತವೆ, ಆಮೇಲೆ ಲಾರ್ಜ್ ವ್ಯಾಲ್ಯೂಸ್ ಏನಾಗುತ್ತೆ ಓಕೆ ಲಾರ್ಜ್ ವ್ಯಾಲ್ಯೂ ನಂಬರ್ಸ್ ಕಡಿಮೆ ಇದ್ದಾವೆ. ಓಕೆ, ಸೊ ಮೀನ್ ಶಿಫ್ಟ್ ಟು ದ ರೈಟ್ ಸೈಡ್. ಸೊ ಯಾವ ರಿಲೇಷನ್ ಕರೆಕ್ಟ್ ಆಗುತ್ತೆ, ಮೀನ್ ಈಸ್ ಗ್ರೇಟರ್ ದ್ಯಾನ್ ಮೀಡಿಯನ್. ಓಕೆ, ಇಲ್ಲಿ ನೋಡಿ ಮೀನ್ ಗ್ರೇಟರ್ ಇದೆ. ಎಸ್, ಮೀಡಿಯನ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಮೋಡ್. ಓಕೆ, ಸೊ ಈ ಕಡೆ ರೈಟ್ ಸೈಡ್ ಯಾವ್ದು ಬಂದಿರುತ್ತೆ ಅದು ಜಾಸ್ತಿ ಇರುತ್ತೆ. ಸೊ ಫಸ್ಟ್ಗೆ ಮೋಡ್ ಇದೆ, ಇಟ್ಸ್ ವ್ಯಾಲ್ಯೂ ಈಸ್ ಲೆಸ್. ಓಕೆ, ಸೊ ದಿಸ್ ರಿಲೇಷನ್ ಈಸ್ ಕರೆಕ್ಟ್. ಸೊ ಇದನ್ನು ಅವರು ಉಲ್ಟಾ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಆಪ್ಷನ್ ಬಿ ನಲ್ಲಿ ಏನಿದೆ, ಮೋಡ್ ಈಸ್ ಸ್ಮಾಲರ್ ದೆನ್ ಮೀಡಿಯನ್ ವಿಚ್ ಈಸ್ ಸ್ಮಾಲರ್ ದೆನ್ ಮೀನ್ ಅಂತ ಹೇಳ್ತಿದ್ದಾರೆ. ಸೊ ಆಪ್ಷನ್ ಬಿ ಈಸ್ ರೈಟ್. ಇಲ್ಲಿ ನೋಡ್ರಿ, ಮೋಡ್ ಮೀಡಿಯನ್ಕಿಂತ ಕಡಿಮೆ ಇದೆ, ಮೀನ್ಗಿಂತ ಮೀಡಿಯನ್ ಕಡಿಮೆ ಇದೆ. ಸೊ ಆಪ್ಷನ್ ಬಿ ಈಸ್ ರೈಟ್. ಆಪ್ಷನ್ ಬಿ ಈಸ್ ರೈಟ್. ಸೊ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತಂದರೆ ರೈಟ್ ಸೈಡ್ಗೆ ಶಿಫ್ಟ್ ಆಗಿರುತ್ತೆ, ಲೆಸ್ ವ್ಯಾಲ್ಯೂ ಇರೋದೆಲ್ಲ ಸ್ಟಾರ್ಟಿಂಗೇ ಬಂದಿರುತ್ತೆ. ಓಕೆ, ಎಸ್. ಸೊ ಈ ಕ್ಲಾಸಲ್ಲಿ ನಾವು 20 ಕ್ವಶನ್ಸ್ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಬರೋ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಯಾವ ಥರ ಬರ್ಬೋದು, ಕಾನ್ಸೆಪ್ಚುಯಲ್ ಕ್ವಶನ್ಸ್, ಸೊ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದೇ ಥರ MCQ ಸೀರೀಸ್ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಟಾಪಿಕ್ಸ್ ತೊಗೊಂಡು ನಾವು MCQಸ್ನ ಡಿಸ್ಕಸ್ ಮಾಡ್ತಾ ನಮ್ಮ ಕೋರ್ಸಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಇನ್ನೂ ಯಾರ್ಯಾರು ಪರ್ಚೇಸ್ ಮಾಡಿಲ್ಲ, ನೀವು ಈಗಲೇ ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕೋರ್ಸ್ನ ಪರ್ಚೇಸ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಲ್ಯಾಂಡ್ ಸರ್ವೇಯರ್ದು ಟೆಸ್ಟ್ ಸೀರೀಸ್ ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಒಟ್ಟು 20 ಟೆಸ್ಟ್ ಸಿಗುತ್ತೆ ನಿಮಗೆ. 10 GS ಪೇಪರ್ ಟೆಸ್ಟ್ ಮತ್ತು 10 ಸೆಕೆಂಡ್ ಪೇಪರ್ 2 ಅಂದರೆ ಸ್ಪೆಸಿಫಿಕ್ ಪೇಪರ್ ಟೆಸ್ಟ್ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.